ಶಬರಿಮಲೆ ಅಯ್ಯಪ್ಪ ಸೇವಾ ಭಕ್ತರು ಜಿಲ್ಲೆಯಲ್ಲಿ ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಬೇಕೆಂದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಮಿತಿಯ ರಾಷ್ಟ್ರೀಯ ಅನ್ನಪ್ರಸಾದ ಸಮಿತಿಯ ಅಧ್ಯಕ್ಷ ಟಿ.ಬಿ. ಶೇಖರ್ ಕರೆ ನೀಡಿದರು. ಕುಮಟಾ ಪಟ್ಟಣದ ನೆಲ್ಲಿಕೇರಿಯ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಮಿತಿಯ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆ ಶಾಂತಿ ಸೌಹಾರ್ದತೆಗೆ ಪ್ರಸಿದ್ಧವಾಗಿದೆ. ಸರಳ ಸಜ್ಜನರಾದ ಜಿಲ್ಲೆಯ ಜನರು ದೇವರ ಮೇಲೆ ಅಪಾರ ವಿಶ್ವಾಸವನ್ನ ಹೊಂದಿದ್ದಾರೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಕೂಡ ಜಿಲ್ಲೆಯಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಮಿತಿಯನ್ನ ರಚಿಸಿಕೊಂಡು ಧಾರ್ಮಿಕ ಕಾರ್ಯವನ್ನ ಕೈಗೊಳ್ಳುವ ಮೂಲಕ ಸಮಾಜದಲ್ಲಿ ಧಾರ್ಮಿಕತೆಯ ಭಾವ ಮೂಡಿಸಿ ಈ ಪರಂಪರೆಯನ್ನು ಮುಂದಿನ ತಲೆಮಾರಿಗೂ ದಾಟಿಸೋಣ ಎಂದರು. ಸಮಿತಿಯ ರಾಜ್ಯಾಧ್ಯಕ್ಷ ಎನ್ ಜಯರಾಜ್ ಮಾತನಾಡಿ, ಈ ಜಿಲ್ಲೆಯಲ್ಲಿ ನಮ್ಮ ಸಮಿತಿಯವರು ರಚಿಸಲು ದಿವಂಗತ ಶಿವರಾಮ ಗುರುಸ್ವಾಮಿ ಮತ್ತು ಕುಮಾರ ಗುರುಸ್ವಾಮಿ ಅವರು ಮುಖ್ಯ ಕಾರಣೀಕರ್ತರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಸಾವಿರಾರು ಭಕ್ತರು ಕಠಿಣ ವ್ರತಾಚರಣೆಯ ಮೂಲಕ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಭಕ್ತರು ಸಮಿತಿಯನ್ನ ಯಶಸ್ವಿನ ಹಾದಿಯಲ್ಲಿ ನಡೆಸಿಕೊಂಡು ಹೋಗಬೇಕೆಂದು ಕರೆ ನೀಡಿದರು. ಸ್ವಾಮಿಯ ವ್ರತಾಚರಣೆ ಯಾಕೆ ಮಾಡಬೇಕು, ಮತ್ತೆ 48 ದಿನಗಳ ವ್ರತಾಚರಣೆ ಮಾಡೋದ್ರಿಂದ ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ಏನು ಲಾಭ ಆಗುತ್ತೆ, ಇದನ್ನ ನಾವು ಇಡೀ ದೇಶ ಮತ್ತು ವಿದೇಶಗಳಲ್ಲಿ ಇದನ್ನು ಪ್ರಚಾರ ಮಾಡ್ಕೊಂಡು ಬರ್ತಾರೆ. ಮತ್ತೆ ಶಬರಿಮಲೆಯಲ್ಲಿ ಈಗ ಇರತಕ್ಕಂಥದ್ದು, ಮತ್ತೆ ನನಗೆ ಕೇಳಿದ ದೊಡ್ಡ ದೊಡ್ಡ ಹಿರಿಯ ಗುರುಸ್ವಾಮಿಗಳಿದ್ದಾರೆ, 48 ವರ್ಷ, 45 ವರ್ಷ, 30 ವರ್ಷ ಇದ್ದೀರಾ. ಆಗಿನ ಶಬರಿಮಲೆ ಮತ್ತು ಈಗಿನ ಶಬರಿಮಲೆ ಯಾಗಿದೆ, ಈ ಶಬರಿಮಲೆಯಲ್ಲಿ ಏನು ಕುಂದುಕೊರತೆಗಳಿತ್ತು, ಅದಕ್ಕೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವರು ತುಂಬ ಹೋರಾಟವನ್ನು ಮಾಡಿದ್ದೇವೆ. ನಾವು ಶಬರಿಮಲೆ ಸಮಾಜ ಏನು ಮಹಿಳೆಯರ ವಿಚಾರ ಬಂದಾಗ ನಾವು ಶಬರಿಮಲೆ ಅಯ್ಯಪ್ಪ ಸಮಾಜ ಮುಂಚೂಣಿಯಲ್ಲಿದ್ದು, ಯಾಕೆ ನಮ್ಮ ಸಂಪ್ರದಾಯಕ್ಕೆ ನೀವು ಒಂದು ತೊಂದರೆ ಕೊಡ್ತಾ ಇದ್ದೀರಾ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಹೋಗಿ ಮತ್ತೆ ನಾವು ಕೋರ್ಟ್ನಲ್ಲಿ ಕೇಸ್ ಹಾಕಿ ಕೇಂದ್ರ ಸರ್ಕಾರ ಹೈಕೋರ್ಟು ಅವರು ಸರ್ಕಾರದ ಪರವಾಗಿ ಮಾಡಿದಾಗ ನಾವು ಸುಪ್ರೀಂ ಕೋರ್ಟ್ ಹೋಗಿ ವಾದವನ್ನು ಮಾಡಿ ಅದನ್ನು ವಿಜಯವನ್ನು ಅಂದರೆ ಜಯಗಳಿಸಿದಂಥದ್ದು ನಮ್ಮ ಸಾಹಸ. ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕನ್ನಡ ಅಧ್ಯಕ್ಷರಾದ ಟಿ.ಬಿ. ಶೇಖರ್ ಅವರು, ನಾನು, ಕೃಷ್ಣಯ್ಯನವರು ಮತ್ತೆ ನಮ್ಮ ಇತರೆ ಮುಖಂಡರು ನಾವು ಗಂಗನಲ್ಲಿ ಕುಳಿತು ಇದು ಯಾಗಾದ್ರೂ ಮಾಡಿ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅಲ್ಲಿನ ಎಲ್ಲ ವಕೀಲರನ್ನ ಕರೆಸಿ ನಾವು ಅವರಿಗೆ ಎಲ್ಲ ರೀತಿಯಾದ ಮಾಹಿತಿಯನ್ನು ಕೊಟ್ಟು ಅಂದು 5 ಬೆಂಚ್ಗೆ ಹೋಗಿ 7 ಬೆಂಚ್ಗೆ ಹೋಗಿ ಆಮೇಲೆ ಅಲ್ಲಿನ ಸುಪ್ರೀಂ ಕೋರ್ಟ್ ಹೇಳ್ತು, ಏನು ಸಂಪ್ರದಾಯ ಶಬರಿಮಲೆಯಲ್ಲಿದೆ ಆ ಸಂಪ್ರದಾಯಕ್ಕೆ ತೊಂದರೆ ಕೊಡಬಾರ್ದು ಅಂತೇಳಿ ನಮಗೆ ಕೋರ್ಟಿಂದ ಇತ್ಯರ್ಥವಾಗಿದೆ. ಹೀಗೆ ಒಂದೊಂದು ನಾವು ಹೇಳಬೇಕಂದ್ರೆ ನಮ್ಮ ಶಾಸಕರು ನಮಗೆ ಇಲ್ಲಿ 2 ದಿನಗಳ ಕಾಲ ಬೇಕು, 2 ದಿನ ಕಾಲ. ಹಾಗೆ ನಮ್ಮಲ್ಲಿ ಕೆಲವು ಇದ್ದಾರೆ, ಈಗ ರಾಧಾಕೃಷ್ಣ ಮೆನ್ನವರು ಇದ್ದಾರೆ. ಉಡುಪಿ ಭಾಗದಲ್ಲಿ ಒಂದು ಅದ್ಭುತವಾದಂಥ ಶಾಸನ ಸಮಸ್ಯೆಯನ್ನು ಕಟ್ಟಿದಂಥವರು, ಅವರಿಗೆ ತಾನೇ ಅತ್ಯುತ್ತಮವಾದ ಸಮಸ್ಯೆಯನ್ನು ಕಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನು ಕೂಡ ಅವರಿಗೆ ನಿನ್ನೆ ದೊರೆತಿದೆ. ಹಾಗೆ ನಮ್ಮ ದಕ್ಷಿಣ ಮಧ್ಯ ಪ್ರಾಂತದ ರಾಷ್ಟ್ರ ಕಾರ್ಯದರ್ಶಿ ಎಸ್ ಕೃಷ್ಣಯ್ಯ ಜಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದತ್ತಾತ್ರೇಯ ಶಿಂದೆ ಮಾತನಾಡಿ, ನಮ್ಮ ಸಮಿತಿ ಆರಂಭವಾಗಿ 18 ವರ್ಷಗಳು ಪೂರೈಸಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವ ಈ ಸಮಿತಿಯು ಶಬರಿಮಲೆ ಯಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನ ಮಾಡುತ್ತಿದೆ. ನಮ್ಮ ಸಂಘಟನೆಯನ್ನ ಮತ್ತಷ್ಟು ಬಲಗೊಳಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ಇಡೀ ದೇಶದಲ್ಲಿದ್ದಾರೆ, 24 ರಾಜ್ಯದಲ್ಲಿ ನಮ್ಮ ಸೇವಾ ನಡೀತಾ ಇದೆ. ಈಗ ಮತ್ತೆ ಮಲೇಷಿಯಾ, ಅಮೆರಿಕ, ಆಸ್ಟ್ರೇಲಿಯಾ, ಹೊರ ದೇಶದಲ್ಲಿಯೂ ಸಹ ನಮ್ಮ ಏನು ಅಯ್ಯಪ್ಪ ಸೇವಾ ಕೇಂದ್ರಗಳು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ನಡೀತಕ್ಕಂಥ ಸೇವಾ ಕೇಂದ್ರಗಳು ನಡೀತಾ ಇದೆ. ಇದೆಲ್ಲ ಮನಗಟ್ಟು ತಾವೆಲ್ಲ ಈಗ ಏನು ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನು ಉತ್ತರ ಕನ್ನಡ ಜಿಲ್ಲೆಯ ಒಂದು ಪೂರ್ವಭಾವಿಸಿದೆ, ಎಲ್ಲ ಕಡೆ ಮಾಡ್ಕೊಂಡ್ಬಂದಿದ್ದೀವಿ. ಈ ಭಾಗದಲ್ಲಿ ನಮ್ಮ ಅಭಿಷೇಕ್ ಹೇಳಿದಾಗೆ ಪೂಜ್ಯ ನಮ್ಮ ಹಿರಿಯ ಗುರುಸ್ವಾಮಿಗಳಾದಂಥ ಶಿವರಾಮ ಸ್ವಾಮಿಗಳು ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ಅವಾಗ ಒಂದು ಘಟನೆ ಮಾಡಬೇಕು ಅಂತ, ಯಾಕೆಂದರೆ ಅವರು ನಮ್ಮ ಶೇಖರ್ ಸ್ವಾಮಿಗಳನ್ನ ಈ ಒಂದು ಘಟಕ ಈಗ ನಡೆಸ್ಕೊಂಡು ಹೋಗಪ್ಪ ಅಂತ ಹೇಳಿ ಮಾರ್ಗದರ್ಶನ ಮಾಡ್ಕೊಂಡಂಥವ್ರು ಪೂಜ್ಯ ಶಿವರಾಮ ಸ್ವಾಮಿ. ಅಂದಿನಿಂದ ಇಲ್ಲಿವರೆಗೂ ನಮಗೆ ಬರೋಕ್ಕಾಗಿರಲಿಲ್ಲ. ಈಗ ನಮ್ಮ ಗಂಡನ ಸ್ನೇಹಿತರು
ಇಲ್ಲಿಗೆ ಈ ಒಂದು ಭಾಗದಲ್ಲೂ ಸಹ ಈ ಒಂದು ಏನು ಅಯ್ಯಪ್ಪ ಸೇವಾ ಸಮಾಜ ಚಟುವಟಿಕೆ ಪ್ರಚಾರ ಆಗಿ ಇದೆಲ್ಲ ಕೈಗೊಳಿಸಿ ಇದೊಂದೇ ಅಂತಲ್ಲ, ಸೇವಾ ಚಟುವಟಿಕೆ ಸಾಕಷ್ಟಿದೆ. ಅಯ್ಯಪ್ಪ ಯೋಗಂ ಅನ್ನೋ ಒಂದು ನಿರಂತರವಾಗಿ ನಡೆಯುವಂತಹ ಒಂದು ಯೋಜನೆ, ಒಂದು ಸತ್ಸಂಗ. ಪ್ರತಿ ಶನಿವಾರ ಪ್ರತಿ ಗ್ರಾಮದಲ್ಲಿಯೂ ಸಹಿತ ನಾವು ಅಯ್ಯಪ್ಪ ಮಾಲಾಧಾರಿಗಳು ಒಂದು ಅಯ್ಯಪ್ಪನ ಭಾವಚಿತ್ರ ಇಟ್ಟು ಒಂದು ದೀಪ ಹರಿಸಿ 4 ಭಜನೆ ಮಾಡಿ ಅಯ್ಯಪ್ಪನ ಬಗ್ಗೆ 4 ಮಾತು ಹೇಳಿ ಅಲ್ಲಿ ಬಂದಂತಹ ಹಿರಿಯ ಗುರುಸ್ವಾಮಿಗಳು ಒಂದು 4 ಮಾರ್ಗದರ್ಶನದ ಮೂಲಕ 1 ಗಂಟೆಯ ಕಾರ್ಯಕ್ರಮ, ವಾರಕ್ಕೆ 1 ಗಂಟೆ. ಅದು ನೀವು ಶನಿವಾರ ಮಾಡಿದ್ರೆ ಉತ್ತಮ. ನಿಮಗೆಲ್ಲರಿಗೂ ಯಾವ ರೀತಿ ಅನುಕೂಲ ಆಗುತ್ತೆ ನೋಡ್ಕೊಂಡು ಪ್ರತಿ ಶನಿವಾರನೂ 1 ಗಂಟೆ, ಒಂದು ವಾರಕ್ಕೆ 1 ಗಂಟೆ ಅಯ್ಯಪ್ಪ ಯೋಗಂ ಕಾರ್ಯಕ್ರಮ ಮಾಡುವ ಮೂಲಕ ಈ ಸಂಘಟನೆ 18 ವರ್ಷ ತುಂಬಿ ಇವತ್ತು ಪಾದಾರ್ಪಣೆ ಮಾಡ್ತಾ ಇದೆ. ನಿತ್ಯ ಭಕ್ತಿಯ ಮೂಲಕ ವಾರಕ್ಕೆ 1 ದಿನವಾದರೂ ನಾವೆಲ್ಲ ಮಾಲಾಧಾರಿಗಳು ಒಂದು ಸಂಘಟಕರಾಗಬೇಕು, ಒಂದು ಸ್ಥಳದಲ್ಲಿ ಸೇರಬೇಕು, ಒಂದು ಉತ್ತಮ ಯೋಜನೆಗಳನ್ನ ಹಂಚ್ಕೋಬೇಕು. ಈ ಉದ್ದೇಶದಿಂದ ಯೋಗಂ ಕಾರ್ಯಕ್ರಮ ಅಂದ್ರೆ ನಾವು ಕರ್ನಾಟಕದಲ್ಲಿ ಸತ್ಸಂಗ ಅಂತೀವಿ. ಪ್ರತಿ ವಾರನೂ 1 ಗಂಟೆ ಸೇರಿ ಒಂದು ಸತ್ಸಂಗ ಅಯ್ಯಪ್ಪ ಯೋಗಂ ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಬರುವಂತಹದ್ದು ಈ ಸಂಘಟನೆಯ ಮುಖ್ಯ ಉದ್ದೇಶ. ರಾಜ್ಯ ಆಡಳಿತ ಕಾರ್ಯದರ್ಶಿ ವಸಂತ ತುಮಕೂರು, ಉಡುಪಿ ಜಿಲ್ಲಾಧ್ಯಕ್ಷ ರಾಧಾಕೃಷ್ಣ ಮೆಂಡನ್, ಉಪಾಧ್ಯಕ್ಷ ವಿಜಯ್ ಕೋಡೂರು ಮಾತನಾಡಿ, ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ನಮ್ಮ ಸಂಘಟನೆಯ ಶಾಖೆಯಾಗಬೇಕು. ಆಯಾ ಭಾಗದ ಗುರುಸ್ವಾಮಿಗಳು ಇದರ ಜವಾಬ್ದಾರಿ ವಹಿಸಿಕೊಂಡು ಧಾರ್ಮಿಕ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ನಾವು ರಾಜ್ಯದ ಅಧ್ಯಕ್ಷರ ಕೇಳಿಕೊಂಡಾಗ ಹಾಗಾದರೆ ನೀವು ಜಿಲ್ಲೆಯ ಪದಗ್ರಹಣ ಮಾಡುವ ಸಂದರ್ಭದಲ್ಲಿ ನಾವು ಕೂಡ ರಾಷ್ಟ್ರೀಯ ಒಂದು ತಂಡ ಕರಾವಳಿ ಭಾಗಕ್ಕೆ ನಾವು ಬರ್ತೇವೆ, ನೀವೊಂದು ಜವಾಬ್ದಾರಿ ತಗೊಳ್ಬೇಕು. ಉತ್ತರ ಕರ್ನಾಟಕದ ಕೆಲವು ಪ್ರಮುಖರಿಗೆ ಭೇಟಿ ಮಾಡಿ ಈ ಒಂದು ಪೂರ್ವಭಾವಿ ಸಭೆ ನೀವು ಕೂಡ ಜವಾಬ್ದಾರಿ ತಗೊಳ್ಬೇಕಂತ ಹೇಳಿದಾಗ ನಾನು 15 ದಿನ ಮುಂಚೆನೆ ಒಂದು 2-3 ಜನಕ್ಕೆ ಫೋನ್ ಮಾಡಿ, ಅದು ಕೂಡ ನಮಗೆ ಯಾರಿಗೆ ಪರಿಚಯ ಇರಲಿಲ್ಲ. ಉದಾಹರಣೆಗೆ ಶಿವರಾಜ ಗುರುಸ್ವಾಮಿ ಇರ್ಬೋದು, ಭಾಸ್ಕರ್ ಗುರುಸ್ವಾಮಿ ಇರ್ಬೋದು, ಜನ್ನಗೌಡ ಗುರುಸ್ವಾಮಿ ಇರ್ಬೋದು, ಮತ್ತೆ ನಮ್ಮ ಅಭಿಷೇಕನವರನ್ನು ಒಂದು 2-3 ಗಿಡ ನೆಟ್ಟು ಇಷ್ಟು ದೊಡ್ಡ ಹೆಮ್ಮರಾಗಿದೆ ಅಂತ ನನಗೆ ತುಂಬಾ ಆಶ್ಚರ್ಯ ಆಗಿದೆ. ಸಭೆಯಲ್ಲಿ ವಿವಿಧ ತಾಲೂಕಿನ ಗುರುಸ್ವಾಮಿಗಳಾದ ಅಭಿಷೇಕ್ ನಾಯಕ್, ವಿವೇಕ್ ಗಾಂವ್ಕರ್, ಗೋವಿಂದ್, ಶಿವರಾಜ್, ಗುರುನಾಥ್, ಸಂದೀಪ್, ಲಕ್ಷ್ಮೀನಾರಾಯಣ್, ರಮೇಶ್, ಪರಶುರಾಮ್, ರಾಘವೇಂದ್ರ ಅವರು ಸಭೆಯಲ್ಲಿ ಮಾತನಾಡಿ, ಎಲ್ಲಾ ಮಾಲಾಧಾರಿಗಳು ವ್ರತಾಚರಣೆಯನ್ನ ನಿಯಮಬದ್ಧವಾಗಿ ಮಾಡಬೇಕು. ರಾಜ್ಯ ಸಮಿತಿ ಕೂಡ ಇದಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಅಭಿಪ್ರಾಯಿಸಿದರು. ನಾವು ಕರಾವಳಿ ಭಾಗದವರಿಗೆ ಕರೆದಿದ್ದೇವೆ, ಅಪ್ ಟು ಭಟ್ಕಳದಿಂದ ಕಾರವಾರದವರೆಗೆ ಮತ್ತು ಸಿರ್ಸಿವರೆಗೆ ಕರೆದಿದ್ದೇವೆ. ಇನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೇಗಿದೆ ಅಂದ್ರೆ ಒಂದು ಬೆಲ್ಟ್ ಕರಾವಳಿ ಭಾಗ ಇದೆ, ಮತ್ತೊಂದು ಬೆಲ್ಟ್ ಘಟ್ಟದ ಮೇಲಿದೆ. ಈಗ ಅರ್ಧ ಘಟ್ಟದ ಮೇಲಿದ್ದನ್ನು ನಾವು ಶೀಘ್ರದಲ್ಲಿ ತಮಗೆ ತಿಳಿಸಲಿದ್ದೇವೆ. ಅದನ್ನು ಕೂಡ ಒಂದು ಪೂರ್ವಭಾವಿ ಸಭೆ ಮಾಡ್ತೇವೆ. ತದನಂತರದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರನ್ನು ಒಳಗೂಡಿ ನಾವು ಮಾಡಲಿಕ್ಕಿದ್ದೇವೆ. ತಮ್ಮ ಎಲ್ಲರ ಒಂದು ಬೆಂಬಲವೂ ಕೂಡ ಇದಕ್ಕೆ ಬೇಕು. ಅದೇ ರೀತಿ ನಾನು ಶಿವರಾಜ್ ಅವರು ಕೂಡ ಈಗ ನೆಕ್ಸ್ಟ್ ಅಲ್ಲಿ ಎಲ್ಲ ಒಂದು ತಾಲೂಕುಗಳಿಗೆ ಪ್ರತಿ ಒಂದೊಂದು ದಿನ ಭೇಟಿ ನೀಡಿ ಅಲ್ಲಿನ ಎಲ್ಲ ಗುರುಸ್ವಾಮಿ ಮತ್ತು ಅಯ್ಯಪ್ಪ ಭಕ್ತಾದಿಗಳಿಗೆ ಸಿಕ್ಕಿ ಅದರ ಒಂದು ವಿವರಣೆಯನ್ನು ತಗೊಂಡು ನಾವು ಇದ್ರ ಬಗ್ಗೆ ಹೇಳಿ ಮುಂದಿನ ದಿನದಲ್ಲಿ ಸಂಘಟನೆಯನ್ನ ಬಲಪಡಿಸಲಿಕ್ಕೆ ಎಲ್ಲ ಗುರುಸ್ವಾಮಿಗಳು ಒಗ್ಗೂಡಿ ತಮ್ಮೊಂದಿಗೆ ಇದ್ದೇವೆ ಅನ್ನೋದನ್ನ ನಾನು ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ನಮಗೆ ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಿಗೆ ಸಮಿತಿಯ ಐಡಿ ಕಾರ್ಡ್ ವಿತರಿಸಲಾಯಿತು. ಸಭೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು, ಗುರುಸ್ವಾಮಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.